ಸಿಎಂ ಸಿದ್ದರಾಮಯ್ಯನವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸ್ಥಳದಲ್ಲೇ ಜನರ ಸಮಸ್ಯೆಗೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರ ನೀಡೋದಕ್ಕೆ ಅಂತ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ವಿಧಾನಸೌಧದ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತೆ. ಇಡೀ ದಿನ ರಾಜ್ಯದ ಜನರ ಸಮಸ್ಯೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸ್ಪಂದನೆ ನೀಡಲಿದ್ದಾರೆ. ಸಂಜೆ 6 ಗಂಟೆಯವರೆಗೆ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕರಿಗಾಗಿ ರಾಜ್ಯದ ಜನರಿಗಾಗಿ ಅವೈಲಬಲ್ ಇರ್ತಾರೆ. ಜನಸ್ಪಂದನ ಕಾರ್ಯಕ್ರಮಕ್ಕೆ ವಿಧಾನಸೌಧದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೃಹತ್ ಜರ್ಮನ್ ಟೆಂಟ್ ಹಾಕಿ 10,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. 36 ವಿವಿಧ ಇಲಾಖೆಯ ಕೌಂಟರ್ಗಳಲ್ಲಿ ಸಾರ್ವಜನಿಕರ ಮನವಿಯನ್ನು ಕೂಡ ಸ್ವೀಕಾರ ಮಾಡಲಾಗ್ತಾ ಇದೆ. ಇನ್ನು ಕೌಂಟರ್ಗಳಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ನೀಡಲಿದ್ದಾರೆ. ಅದಕ್ಕಾಗಿ ಕೌಂಟರ್ಗಳನ್ನು ಕೂಡ ಮಾಡಲಾಗಿದೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಅದರಲ್ಲಿ ಇರ್ತಾರೆ. ಒಂದೊಂದು ಇಲಾಖೆಗೆ ಒಂದೊಂದು ಟೆಂಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇದೇ ಟೆಂಟ್ಗಳಲ್ಲಿ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಕೂಡ ಸ್ಪಂದನೆ ಕೊಡಲಿದ್ದಾರೆ. ಸಿಎಂ ಜನಸ್ಪಂದನ ಸಭೆಗೆ ಬರೋರಿಗಾಗಿ ಉಚಿತವಾಗಿ ಬಿಎಂಟಿಸಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಂತೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಬಿಎಂಟಿಸಿ ಬಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಉಚಿತವಾಗಿ ಪ್ರಯಾಣ ಕೂಡ ಮಾಡಬಹುದು. ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ತಮ್ಮ ಸಮಸ್ಯೆಗಳನ್ನು, ತಮ್ಮ ಅಳಲನ್ನು ತೋಡ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೋಡ್ತಾ ಇರಬಹುದು ನೀವು, ಸಕಲ ಸಿದ್ಧತೆಗಳೊಂದಿಗೆ ರಾಜ್ಯ ಸರ್ಕಾರ ತಯಾರಿಯನ್ನು ಮಾಡಿಕೊಂಡು ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತ ರೆಡಿಯಾಗಿ ಕೂತಿದೆ. ಇದೇ ಸಂದರ್ಭದಲ್ಲಿ ಅಂಗವಿಕಲರಿಂದ ಹಿಡಿದುಕೊಂಡು ದಿನಮಾನಗಳಲ್ಲಿ ಎಲ್ಲವನ್ನ ಪರಿಶೀಲಿಸಿ ಯಾರ್ಯಾರು ಜನರು ಬರ್ತಾ ಇದ್ದಾರೆ ಎಲ್ಲರಿಗಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರಲ್ಲೂ ಅಂಗವಿಕಲರಿಗಾಗಿ ವೀಲ್ ಚೇರ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಬರುವಂತಹ ಜನರಿಗಾಗಿ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಅದರಲ್ಲೂ ಅಂಗವಿಕಲರಿಂದ ಹಿಡಿದುಕೊಂಡು ಅನೇಕರು ತಮ್ಮ ಸಮಸ್ಯೆಗಳನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯನವರನ್ನ ನೋಡೋದಕ್ಕೆ, ಅವರ ಸಮಸ್ಯೆಗಳನ್ನ ಸಿಎಂ ಬಳಿಯಲ್ಲಿ ಹೇಳ್ಕೊಂಡು ತಮ್ಮ ಸಮಸ್ಯೆಗೆ ಪರಿಹಾರ ಪಡೆಯೋದಕ್ಕೆ ಅಂತ ಬರ್ತಾ ಇದ್ದಾರೆ. ಇನ್ನು ಜನರಿಗಂತೂ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯದ ಇತಿಹಾಸದಲ್ಲಿ ಇಷ್ಟೊಂದು ಬೃಹತ್ ಮಟ್ಟದ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನ ಬಹುಶಃ ಸಿಎಂ ಸಿದ್ದರಾಮಯ್ಯನವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 10,000 ಜನರಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಜನರಿಗೆ ಇದೊಂದು ಸುವರ್ಣ ಅವಕಾಶ ಸಿಎಂ ಅವ್ರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ. ಹೀಗಾಗಿ ಅಂಗವಿಕಲರು ಕೂಡ ಸಿಎಂ ಅವ್ರನ್ನ ಕಾಣೋದಕ್ಕೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ. ಕುಟುಂಬಸ್ಥರು ತಮ್ಮ ಪರಿವಾರದವ್ರನ್ನ, ಯಾರ್ಯಾರು ಅಂಗವಿಕಲರಿದ್ದಾರೆ ಅವ್ರನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ವೀಲ್ ಚೇರ್ನಲ್ಲಿ ಬರ್ತಾ ಇದ್ದಾರೆ. ಕೈ ಕಾಲಿಲ್ಲದೆ ಇರೋರು ಬರ್ತಾ ಇದ್ದಾರೆ. ಎಲ್ಲರೂ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ರಾಜ್ಯದ ಮೂಲೆಯಿಂದ ಜನ ಬಂದಿದ್ದಾರೆ. ಇಡೀ ರಾಜ್ಯದ ಮೂಲೆಯಿಂದ ಜನ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯನವರನ್ನ ಕಾಣೋದಕ್ಕೆ ಅಂತ ಬರ್ತಾ ಇದ್ದಾರೆ. ತಮ್ಮ ಸಮಸ್ಯೆಗಳನ್ನು ಗಳಿಗೆ ಪರಿಹಾರ ಪಡೆದುಕೊಳ್ಳೋದಕ್ಕೆ ಅಂತ ಬರ್ತಾ ಇದ್ದಾರೆ. ಗೋಮಾಳ ಜಮೀನುಗಳನ್ನು ಸರ್ಕಾರದ ಯಾವುದೇ ಅನುಮತಿಗಳನ್ನು ಪಡ್ಕೊಂಡಿದ್ದಾರೆ. ಸುಮಾರು 7-8 ಎಕರೆಗಳನ್ನು ಕಂದಾಯ ಇಲಾಖೆಯವರು ಯಾವುದೇ ಅನುಮತಿ ಇಲ್ಲದೆ ಖಾಸಗಿ ಒಡೆತನಕ್ಕೆ ಪಡ್ಕೊತಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಇಂತಹ ಒಂದು ಇಂದಿನ ಯಾವುದೇ ಸಿಎಂಗಳ ಈ ತರ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿಲ್ಲ. ಹಾಗಾಗಿ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಮುಂದೆ ಆಗುತ್ತೆ ಏನೋ ಗೊತ್ತಿಲ್ಲ. ಇದೊಂದು ಅದ್ಭುತವಾದಂತಹ ಕೆಲಸ ಅಂತ ನಾನು ಇಚ್ಛೆ ಪಡ್ತೀನಿ. ಅಲ್ಲಿ ಹಲವಾರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಗೋಮಾಳ ಜಮೀನುಗಳನ್ನು ಸರ್ಕಾರದ 45 ದಿನಗಳ ನಾವು ಧರಣಿ ಸತ್ಯಾಗ್ರಹ ಮಾಡಿದ ಸಹಿತ ನಮ್ಮ ಸರ್ಕಾರದವರ ಯಾವುದೇ ರೀತಿ ಅಧಿಕಾರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ. ನಾವು 45 ದಿನ ಆದ್ರೂ ಇವತ್ತು ಏನು ಎಂತ ನಿಮ್ಗೆ ಕೇಳಲ್ಲ ಸರ್. ಏನೋ ಒಂದ್ ರೀತಿ ನಮ್ಗೆ ಸುಳ್ಳು ಒಂದು ಹೇಳಿಕೆಂದ ಅವರು ಅದನ್ನ ಮಾಡ್ಬೇಕು, ನಿಮ್ಗೆ ಇದನ್ನ ಮಾಡ್ಬೇಕು, ಹಂಗಾಗಿ ಇದು ಆಗಂಗಿಲ್ಲ, ಹಂಗೆ ಏನೋ ಹೇಳೋದಕ್ಕಿಂತ ನಮಗೆ ನಮ್ಮ ತಲೆ ಮೇಲೆ ಬರೀ ಹೇಳ್ತಿದಾರೆ ಸರ್. ದಯವಿಟ್ಟು ನಮಗೆ ನಮ್ಮ ನಿವೇಶನಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ ಸರ್. ನಾವು 45 ದಿನ ಬಾನಳಿದ್ದೆ ಬಂದ ಸರ್. ನಾವು 45 ದಿನ ಆತ ಕುತ್ಕೊಂಡು ಒಬ್ರು ನೀರಂದಿಲ್ಲ, ಕೂಡಂದಿಲ್ಲ, ನನ್ನ ಮಕ್ಕಳು ಮರಿ ಕಟ್ಕೊಂಡು ಅಲ್ಲೇ ಮಾಡ್ತಾವ ಸರ್. ಕೆಲಸ ಇವರು ಆಫೀಸ್ನಾಗ ಒಬ್ರು ಬಂದು ನಮ್ಗೆ ತಿರುಗಿ ನೋಡಲ್ಲ. ಮನೆಯವರಕ್ಕೆ ನಮ್ಮ ಲೀಡರ್ಸ್ ಇಲ್ಲ. ಆಮೇಲೆ ಯಾರು ಯಾಕೆ ಕುಂತೀರಪ್ಪ ಅಂತ ನಮ್ಗೇನು ಯಾರು ಕೇಳೋರಲ್ಲ. ಈ ಕಾರಣಕ್ಕಾಗಿ ನಾವು ಈಗ 46 ದಿವಸ ಪ್ರತಿಭಟನೆ ಮಾಡಕ್ ಹಚ್ಚಿ
ಯಾರು ನಮ್ಮನ್ನು ಸ್ಪಂದಿಸಲ್ಲ. ಈ ನಮ್ಮ ಅಧಿಕಾರಿಗಳು ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ನಾವು ದಾವಣಗೆರೆಯಿಂದ ಬಂದವರು ಬೆಂಗಳೂರಿಗೆ 45 ದಿವಸ ಅದು ಧರಣಿ ಮಾಡಕಚ್ಚಿ, ಆದ್ರೆ ಯಾರು ಸ್ಪಂದಿಸ್ತಾ ಇಲ್ಲ ನಮ್ಮನ್ನ. ಯಾರು ಏನು ಕೇಳ್ತಾ ಇಲ್ಲ. ಸಣ್ಣ ಸಣ್ಣ ಮಕ್ಳ ಕಡೆಗೆ ಧೂಳದಾಗ ಬೀಜಾಗ ಕೂತ್ಕೊಂಡಾವ್, ಯಾರು ಏನು ಮಾಡ್ತಾ ಇಲ್ಲ. ಸ್ವಲ್ಪ ದಯವಿಟ್ಟು ಮಾಡಂತ ನಾವು ಹೇಳ್ಕೊಡ್ತಾವ ಸರ್. ನಮಗೆ ಮನಿ ಇಲ್ಲ ಸರ್. 25 ಕುಟುಂಬದವು ಡಬಲ್ ಜಾಸ್ತಿ ಮಕ್ಳದು. ನಮ್ಮ ಮನೆ 3-4 ಜನ ಅದಾರ. ಅವ್ರಿಗೆ ಮನಿ ಇಲ್ಲ. ಒಂದ್ ಸ್ವಲ್ಪ ಮನಿ ಕೊಡಕ್ ನಾವು ಬಡಕಾಗೆ ಬಂದ್ವಿ ಸರ್. ಬಾನಳಿದ್ದ ಬಂದ ಸರ್. ನಾವು 45 ದಿನ ಆತ ಕುತ್ಕೊಂಡು ಒಬ್ರು ನೀರೊಂದಿಲ್ಲ. ಹರಿಹರ ತಾಲೂಕಿನಲ್ಲಿ 40 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಇನ್ನೂವರೆಗೂ ಮನೆ ಇಲ್ಲ ನಮಗೆ. ನಾವು ನೋಡಿದ್ರೆ ಹೋಟೆಲ್ ಕಾರ್ಮಿಕರು, ಒಂದು ಮನೆ ಇಲ್ಲ. ಇಬ್ರು ಹೆಣ್ಮಕ್ಳು ಮದುವೆ ಕಳಿಸಿದ್ಮೇಲೆ ನಮ್ಮ ಮುಂದಿನ ಹೆಂಗೆ ಪರಿಸ್ಥಿತಿ ಅದನ್ನ ಯೋಚನೆ ಮಾಡ್ಕೊಂಡು ಇವತ್ತು ಒಂದು ಅರ್ಜಿ ಹಾಕೋಣ ಅಂತ ಬಂದಿದ್ದೀನಿ. ನೋಡೋದು ಏನಾಗುತ್ತೋ ಅಂತ. ಇನ್ನು ಜನರ ಮಾತುಗಳನ್ನು ಕೇಳ್ತಾ ಇದ್ರಿ ನೀವು. ಅನೇಕ ಆಶಾಭಾವನೆಗಳನ್ನು ಹೊತ್ತು ತಮ್ಮ ಅನೇಕ ಸಮಸ್ಯೆಗಳನ್ನು ಹೊತ್ಕೊಂಡು CM ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಪರಿಹಾರ ಸಿಗುತ್ತೆ, ನೇರವಾಗಿ CM ಅವರ ಬಳಿಯಲ್ಲಿ ನಾವು ಅಳಲನ್ನು ತೋಡ್ಕೊಂಡ್ರೆ ಆ ಸಂದರ್ಭದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಜನರು ಕೂಡ ಬರ್ತಾ ಇದ್ದಾರೆ. ಇದನ್ನೊಂದು ಸುವರ್ಣ ಅವಕಾಶ ಅಂತ ಭಾವಿಸ್ಕೊಂಡು ಜನ CM ಅವರ ಬಳಿಯಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅಂತ ಬರ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇವತ್ತು ಅವೈಲೇಬಲ್ ಇರ್ತಾರೆ. ಅವರಿಗಾಗಿ ಕೂಡ ಟೆಂಟ್ಗಳನ್ನು ಹಾಕಲಾಗಿದೆ. 36 ಟೆಂಟ್ಗಳಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಇವತ್ತು ಸಾರ್ವಜನಿಕರಿಗಾಗಿ ಅವೈಲೇಬಲ್ ಇರ್ತಾರೆ. ಅದೇ ರೀತಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತ ಕೌಂಟರ್ಗಳನ್ನು ಕೂಡ ಮಾಡಲಾಗಿದೆ. ಕೌಂಟರ್ಗಳಲ್ಲಿ ಮೊದಲು ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ತೋಡ್ಕೊಳ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅದಾದ ಬಳಿಕ ಯಾವ ಕೌಂಟರ್ನಲ್ಲಿ ನಿಮಗೆ ಅಧಿಕಾರಿಗಳು ಸಿಗ್ತಾರೆ, ಅದೇ ರೀತಿಯಾಗಿ ಯಾರ ಬಳಿಯಲ್ಲಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಲ್ಲಿ ಮಾಹಿತಿ ನೀಡಲಾಗುತ್ತೆ. ಅದಾದ ಬಳಿಕ ಅಧಿಕಾರಿಗಳ ಬಳಿಯಲ್ಲಿ ಕೂಡ ಸಮಸ್ಯೆ ಪರಿಹರಿಸಿಕೊಳ್ಳೋದಕ್ಕೆ ಅಂತ ಅಲ್ಲಿ ಜನ ಪ್ರಯತ್ನವನ್ನು ಮಾಡ್ತಾರೆ. ಒಂದು ವೇಳೆ ಅಧಿಕಾರಿಗಳ ವಲಯದಲ್ಲಿ ಆಗೋದಿಲ್ಲಪ್ಪ ಕೆಲಸ ಅಂತ ಇದ್ದಾಗ CM ಸಿದ್ದರಾಮಯ್ಯನವರು ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಲಿದ್ದಾರೆ. ಇನ್ನು ಜನ ಅನೇಕ ಸಮಸ್ಯೆಗಳು, ಕೆಲವರಿಗೆ ನಿವೇಶನ ಸಮಸ್ಯೆ, ಇನ್ನು ಕೆಲವರಿಗೆ ತಮ್ಮ ಮಕ್ಕಳ ಮದುವೆಯನ್ನು ಮಾಡಬೇಕು, ತಮ್ಮ ಮಕ್ಕಳಿಗೆ ಕೆಲಸದ ವಿಷಯಕ್ಕೆ ಸಂಬಂಧಪಟ್ಟಂತೆ, ಇನ್ನೂ ಅನೇಕರು ತಮ್ಮ ಗ್ರಾಮದ ಸಮಸ್ಯೆಗಳನ್ನು ತೆಗೆದುಕೊಂಡು ಕುಡಿಯೋ ನೀರಿನ ಸಮಸ್ಯೆನೋ, ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಸಮಸ್ಯೆನೋ, ಅಥವಾ ತಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವಂತಹ ಸಮಸ್ಯೆನೋ, ಇಲಾಖಾವಾರು ಇರುವಂತಹ ಸಮಸ್ಯೆಗಳನ್ನು ಹೊತ್ಕೊಂಡು ರಾಜ್ಯದ ದೊರೆಯ ಗಮನವನ್ನು ಸೆಳೆಯೋದಕ್ಕೆ ಅಂತ ಜನ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣ CM ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾರೆ. ಜನಸ್ಪಂದನ ಕಾರ್ಯಕ್ರಮ ಆರಂಭ ಆಗುತ್ತೆ. ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೂ ಕೂಡ CM ಸಿದ್ದರಾಮಯ್ಯ ಆರಂಭ ಮಾಡ್ತಾರೆ. ಸಾಯಂಕಾಲ 6 ಗಂಟೆಯವರೆಗೆ ಸಾರ್ವಜನಿಕರಿಗಾಗಿ CM ಸಿದ್ದರಾಮಯ್ಯ ಇವತ್ತು ಸಮಯವನ್ನು ಕೊಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಜನ ಕೂಡ ನೋಡ್ತಾ ಇದ್ದೀರಿ, ಜನರು ಬೇರೆ ಬೇರೆ ಭಾಗಗಳಿಂದ, ನಮ್ಮ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ಬಸ್ಗಳನ್ನು ಹತ್ಕೊಂಡು, ಅದೇ ರೀತಿಯಾಗಿ 2-3 ದಿನ ಎಲ್ಲೋ ಒಂದು ಕಡೆ ಕಾಯ್ದುಕೊಂಡು ಬಂದು ಸರ್ಕಾರದ ಬಳಿಯಲ್ಲಿ ತಮ್ಮ ಸಮಸ್ಯೆಯನ್ನು ತೋಡ್ಕೊಳ್ಳೋದಕ್ಕೆ ಅಂತ ಇದೀಗ ವಿಧಾನಸೌಧದತ್ತ ಧಾವಿಸಿ ಬರ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಸರ್ಕಾರ ಕೂಡ ಹೇಳ್ತಾ ಇದೆ, ಸರ್ಕಾರ ಈಗ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ, ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಸರ್ಕಾರದ ಬಳಿಯಲ್ಲಿ ತೋಡ್ಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ರಾಜ್ಯದ ಕಾಮನ್ ಮ್ಯಾನ್ ನಾಡದೊರೆ CM ಸಿದ್ದರಾಮಯ್ಯ ಅವರು ಇವತ್ತು ಇಡೀ ದಿನ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತ ಸಮಯ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಕೆಲವು ಸಮಸ್ಯೆಗಳು ಜಟಿಲವಾಗಿ ಕೂಡ ಇರುತ್ತೆ. ಆದರೆ CM ಅವರು ಇಂಟರ್ಫಿಯರ್ ಆಗಿದ್ದೇ ಆದರೆ ಯಾವ ಸಮಸ್ಯೆಗಳು ಕೂಡ ಜಟಿಲವಾಗಿರೋದಿಲ್ಲ, ಎಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತೆ. ಇದೇ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಜನ ಇವತ್ತು ವಿಧಾನಸೌಧ ನಮಗಾಗಿ ತೆರೆದಿದೆಯಪ್ಪ, ಈವರೆಗೆ ಅಧಿಕಾರಿಗಳು ಹೋಗ್ತಾ ಇದ್ರು, ಅದೇ ರೀತಿಯಾಗಿ ರಾಜಕಾರಣಿಗಳು ಹೋಗ್ತಾ ಇದ್ರು, ಇವತ್ತು ಆ ವಿಧಾನಸೌಧ ನಮ್ಮ ಧ್ವನಿಯನ್ನು ಕೇಳೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಸಾರ್ವಜನಿಕರು, ರಾಜ್ಯದ ಜನತೆ, ಬೇರೆ ಬೇರೆ ಜಿಲ್ಲೆಗಳಿಂದ, ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಇವತ್ತು ಜನ ಬಂದಿದ್ದಾರೆ. 10,000 ಜನರಿಗೆ ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಬೃಹತ್ ಜರ್ಮನ್ ಟೆಂಟ್ ಕೂಡ ಹಾಕಲಾಗಿದೆ.
ಇನ್ನು ಅದೇ ರೀತಿಯಾಗಿ ಸಾರ್ವಜನಿಕರು ಬರುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಪ್ರಯಾಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗಬಾರ್ದು, ಈ ಕಾರಣಕ್ಕೋಸ್ಕರ ಅಂತ BMTC ಬಸ್ನಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಿಜಾಪುರ ಡಿಸ್ಟಿಕ್ 3 ಎಕರೆ 28 ಗುಂಟೆ ಹೊಲ ನಮ್ಮ ಬಸವರಾಜಣ್ಣ ನಾಯ್ದರ ಹಾಕೊಂಡು ನಮಗ 7, 8, 10, 15 ವರ್ಷ ಹೆಸರ ತ್ರಾಸ ಮಾಡಕತ್ತಾನ. 3,96,000 ಕೊಟ್ಟಾನ. ಈಗ 20 ಲಕ್ಷ ಕೊಡತ್ತ ತ್ರಾಸ ಮಾಡಕತ್ತಾನ ಸರ್. ಅದಕ್ಕಾಗಿ ನಮ್ಮಲ್ಲಿ ಇರಾಕ ದುಡ್ಡು ಇಲ್ಲ. ಮೇಲಾಗಿ ನಾವು ತ್ವಾಡದಲ್ಲಿ ಇರ್ತೀವಿ ಸರ. ಊರಲ್ಲಿ ಮೆಟ್ಟಿಗಿಲ್ ಸರ. ದೇವ್ರಿಪುರಿ ತಾಲೂಕದವ್ರು ಸರ. ನಾವು ಬಿಜಾಪುರ ಡಿಸ್ಟಿಕ್ ಅದವ್ರು. ದೊಡ್ಡ ತ್ರಾಸ ಮಾಡಕತ್ತಾನ ಸರ. ಸರ್ ನಮ್ಮದು ದೇವ್ರಿಪುರಿ ತಾಲೂಕ, ಬಿಜಾಪುರ ಡಿಸ್ಟಿಕ್. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬಾನಹಳ್ಳಿ ಗ್ರಾಮ. ಅಲ್ಲಿ ಸರ್ಕಾರ ಜಮೀನು 3 ಎಕರೆ ಇದ್ದು ಅದನ್ನ ತಹಸೀಲ್ದಾರ್ ಆಗಲಿ DC ಆಗಲಿ ನಮ್ಗೆ ಕೊಡ್ತಾ ಇಲ್ಲ. ಒಂದೊಂದ್ ಮನೆಗ 3-4 ಕುಟುಂಬದವ್ರು ಅದಾರೆ. ಬಾನಹಳ್ಳಿ ಗ್ರಾಮದವರು, ಏಕಕಾಲಿನರು, ಹಿರೇಕೆ ಕುಂದ್ರಕ್ಕೆ ಓದ್ಕೊಂಡ ಮಕ್ಕಳಿಗೂ ಸಹಿತ ಕುತ್ಕೊಂಡು ಓದ್ಕೊಳಕ್ಕೂ ಸಹಿತ ಜಾಗ ಅಲ್ಲ. ಆ ಪರಿಸ್ಥಿತಿಯಲ್ಲಿ 150 ಮನೆಗಳು ಅದಾವೆ. ನಮ್ಮ ಈಗ 50 ವರ್ಷ ಇಂದಿರಾ ಗಾಂಧಿ ಸರ್ಕಾರದಲ್ಲೂ ಮನೆ ಕೊಟ್ಟಲ್ಲ ಜಾಗನ. ಅದು ಸರ್ಕಾರ ಜಾಗ ಇದ್ದು ತಹಸೀಲ್ದಾರರು ಸರ್ಕಾರ ಜಾಗನನ್ನ ಬಿಟ್ಟುಕೊಡ್ಲಿಕ್ಕೆ DC ಹತ್ರ ಹೋಗಿದ್ದೀವಿ, ತಹಸೀಲ್ದಾರ್ ಹತ್ರ ಹೋಗಿದ್ದೀವಿ ಬಿಟ್ಟುಕೊಳ್ಳಲಿಕ್ಕೆ. ಅದಕ್ಕೆ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಅಪ್ಪಾಜಿಯವರಿಗೆ ಸನ್ಮಾನ ಮಾಡಿ ಕೇಳುತ್ತಿದ್ದೀವಿ. ನಮ್ಮ ಸರ್ಕಾರ ಜಮೀನು ಈ 3 ಎಕರೆ ಇದೆ, ಸರ್ಕಾರ ಇಮಾಮ್ ಜಮೀನು ಅಂತ 3 ಎಕರೆ ಇದೆ. ಅದನ್ನ ಕೂಡಲೇ ತಕ್ಷಣ ಆರ್ಡರ್ ಮಾಡಿ ಬಾನಹಳ್ಳಿ ಗ್ರಾಮಕ್ಕೆ ವಸತಿ ಯೋಜನೆಯನ್ನು ಮಾಡಲೇಬೇಕಂತ ನಿಮ್ಮ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬಾನಹಳ್ಳಿ. ನಾವು ಬಿಜಾಪುರದಿಂದ ಬಸವನಗುಡಿ ತಾಲೂಕು. ಏನಿಲ್ರಿ, ನಮ್ದು ಒಂದು ಗಂಗಾ ಕಲ್ಯಾಣ ಸೆಲೆಕ್ಷನ್ ಆಗ್ಯದ. ಅದು ಗಂಗಾ ಕಲ್ಯಾಣ ಸೆಲೆಕ್ಷನ್ ಆಗ್ಯದ. 2 ರೇಷನ್ ಕಾರ್ಡ್ ಬೇರೆ, ಆಧಾರ್ ಕಾರ್ಡ್ ಬೇರೆ, ಕುಟುಂಬಗಳು ಬೇರೆ ಬೇರೆ ಅದಾವ. ಮೊಬೈಲ್ ನಂಬರ್ ಒಂದೇ ಲಿಂಕ್ ಇರೋದು ತಡೆ ಹಿಡಿದಾರೆ ಗಂಗಾ ಕಲ್ಯಾಣ ಮಾಡೋದು. ಅದ್ರ ಸಲುವಾಗಿ ಮುಖ್ಯಮಂತ್ರಿ ಮನವಿ ಕೊಡೋದು ಬಂದಿವಿ. ನಾವು ಬಿಜಾಪುರದಿಂದ ಬಸವನಗುಡಿ ತಾಲೂಕು. ಏನಿಲ್ಲ, ಮಾನ್ಯ ಸಿದ್ದರಾಮಯ್ಯ ಸರ್ಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಇವರಿಗೆಲ್ಲರಿಗೂ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರಣ ಈ ಒಂದು ಸರ್ಕಾರ ಅತ್ಯಂತ ಬಹಳ ಸುಂದರವಾದಂಥ ಸರ್ಕಾರ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ನೀಡ್ತಾ ಇದೆ. ನಾವು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿರೋದು. ITI ಮೇಲೆ ನೇಮಕಾತಿ ಆಗದಿರೋ ಕಾರಣ ITI ವಿದ್ಯಾರ್ಥಿಗಳನ್ನು ತಾವು ದಯವಿಟ್ಟು ಈ ಸಲ ಮುಂಬರುವ ನೇಮಕಾತಿಗಳಲ್ಲಿ ತಾವು ದಯವಿಟ್ಟು ನಮ್ಮನ್ನು ಮನ್ನಿಸಿ ITI ಕಲಿತ ವಿದ್ಯಾರ್ಥಿಗಳಿಗೆ ತಾವು ಒಂದು ಹುದ್ದೆಗಳನ್ನು ಅವಕಾಶ ಮಾಡಿಕೊಳ್ಳಲು ಕಲ್ಪಿಸಿಕೊಡಬೇಕಂತೇಳಿ ಈ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಹಾಗೂ ಇಂಧನ ಸಚಿವರಾದ KJ ಜಾರ್ಜ್ ಸರ್ ಅವರಿಗೆ ನಮ್ಮೆಲ್ಲ ಸಂಘಟನೆಯವರು ಕೂಡ ಬಂದು ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬರ್ತಾ ಇದೀವಿ. ಬಾಗಲಕೋಟೆ ಜಿಲ್ಲೆ, ಕೊಪ್ಪಳ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆ, ತುಮಕೂರಿಂದ ಎಲ್ಲ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಬರ್ತಾ ಇದ್ದಾರೆ. ದಯವಿಟ್ಟು ಈ ಬಾರಿ ನಮಗೊಂದು ಅವಕಾಶ ತಮ್ಮ ಸರ್ಕಾರದಲ್ಲಿ ಕೊಡೋಕಂತ ಈ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ಕೊತೇನೆ. ನನ್ನ ಹೆಸರು M ಜಮೀರ್ ಅಂತ. ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಮತ್ತೆ KEBಲಿ ತುಂಬಾ ಅಕ್ರಮ ನಡೀತಾ ಇದೆ ಸರ್. ಅಲ್ಲಿ ಅದನ್ನ ನಾನು ನಮ್ಗೆ ಮತ್ತೆ ಇಲ್ಲಿ ಏಕಾಏಕಿ ನಮ್ದು ಬಿಲ್ ಇದನ್ನ ತಗೊಂಡೋಗಿ ಬೇರೆ ಹೆಸರಿಗೆ ಕೊಡ್ಸಿದ್ದಾರೆ. ಹಾಗಾಗಿ ನಾನು ಕಂಪ್ಲೇಂಟ್ ಮಾಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸರ್. ಇಲ್ಲಿ ಥ್ಯಾಂಕ್ ಯು ಸರ್. ಸರ್ ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ಸರ್. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ತುಂಬಾ ತೊಂದರೆ, ಅನಂತರಾಮ್ ಸಿಂಗು ಮತ್ತೆ ಸಾಮಾ ಸಿಂಗು ಇಬ್ರು ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಒಬ್ಬ ರೈತರಿಗೆ ಅಲ್ಲಿ ನಮಗೆ. ಅದಕ್ಕಾಗಿ ನಾನು ಕೇಳ್ಕೊಳ್ಬೋದು ಸರ್. ಇನ್ನು ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರಿ. ಜನ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಯುವಕರು ಕೂಡ ಈ ಬಾರಿ ವಿಶೇಷವಾಗಿ ಬರ್ತಾ ಇದ್ದಾರೆ. ITIನ ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಬೇರೆ ಬೇರೆ ಪದವಿಗಳನ್ನು ಮುಗಿಸಿರುವಂತಹ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ಯುವಕರು ಕೂಡ ಬರ್ತಾ ಇದ್ದಾರೆ. ಈ ಬಾರಿ ಸರ್ಕಾರದಲ್ಲಿ ಯಾವ ಕೆಲಸಗಳನ್ನು, ಉದ್ಯಮಗಳನ್ನು, ಹುದ್ದೆಗಳನ್ನು ಭರ್ತಿ ಮಾಡಲಾಗತ್ತೆ. ಆ ಸಂದರ್ಭದಲ್ಲಿ ನಮ್ಮನ್ನೂ ಕೂಡ ಪರಿಗಣಿಸಬೇಕು. ನಮಗಾಗಿ ಯೋಜನೆಗಳನ್ನು ತರುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಿರುದ್ಯೋಗ ಸಮಸ್ಯೆ ಸಾಕಷ್ಟಿದೆ. ನಾವು ಕೂಡ ವಿದ್ಯಾರ್ಜನೆಯನ್ನು ಮುಗಿಸಿದ್ದೀವಿ. ಕೆಲವರು ITI ಮಾಡಿದ್ದೀವಿ, ಕೆಲವರು ಡಿಗ್ರಿಗಳನ್ನು ಮಾಡ್ಕೊಂಡಿದ್ದೀವಿ, ಇನ್ನೂ ಕೆಲವರು ಡಿಪ್ಲೊಮಾ ಮಾಡ್ಕೊಂಡಿದ್ದೀವಿ. ಆದರೆ ಕೆಲಸ ಇಲ್ಲ. ಹೀಗಾಗಿ ಉದ್ಯಮ ಮೇಳಗಳನ್ನು ಆಯೋಜನೆ ಮಾಡಬೇಕು. ಅದೇ ರೀತಿಯಾಗಿ ಸರ್ಕಾರ ಇದೀಗ ಭರ್ತಿ ಮಾಡಿಕೊಳ್ಳುವಂತಹ ಕೆಲಸಗಳಲ್ಲೂ ಕೂಡ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ.